ಅಪ್ಪ ತಲಿ ರೀ ರೀ ಎದ್ದಳ್ರಿ, ಮಜ್ಜಿಗೆ ತಂದು ಕುಡೀರಿ. ತಲಿ ತಲೆ ಭಾಳ ನಸಾಕತ್ತನ. ತಗರಿ ಮಜ್ಜಿಗೆಗ ನಿಂಬೆಹಣ್ಣು ಹಿಂಡಿ ಕೊಟ್ಟಾರ ಅತ್ತೆಯರು, ಕುಡೀರಿ, ಕಮ್ಮಿ ಆಗುತ್ತಾ. ನೀ ಯಾಕೆ ತಂದು ತಲಿ ತಲೆ ಹೊಡ್ಯಾಕತ್ತೈತಿ ನನಗೆ. ಹೌದು, ನಾನು ಇಲ್ಲಿ ಹೆಂಗೆ ಬಂದೆ? ಅದ ಏನ ನಿನ್ನೆ ನಿಮ್ಮ ಬರ್ಡೇ ಪಾರ್ಟಿಗೆ ಹೋಗಿದ್ರಂತಲ್ಲ, ಆವಾಗ ಏನೋ ನಿಮ್ಮ ಗೆಳೆಯರು ನಿಮಗೆ ಬಲವಂತ ಮಾಡಿ ಕುಡಿಸಿದ್ರಂತ. ನಿಮ್ಮ ಗೆಳೆಯರ ಒಬ್ಬ ಗೆಳೆಯ ಬಂದು ಬಿಟ್ಟೋದ್ರು ರಾತ್ರಿ. ನೀವು ಭಾಳ ಕುಡಿದ್ಬಿಟ್ಟಿದ್ರಿ. ಮಾವರಿಗೆ ಗೊತ್ತಾಗಿಲ್ಲ, ಅತ್ತಿಗೆ ಗೊತ್ತಾಗೈತಿ. ಈಗೂ ಅಂಟ ಮಾವರಿಗೆ ಗೊತ್ತಾಗಿಲ್ಲ. ಮಾವರು ಹೋದ್ರು ಆಗಲೇ ದಗ್ದಕ್ಕೆ. ಅತ್ತೆಯರು ಈ ಮಜ್ಜಿಗೆ ಕೊಟ್ರ, ಇದು ಕೊಡವ ತಲೆನೋವು ಕಮ್ಮಿ ಆಗುತ್ತೆ ಅಂತಂದು ಕೊಟ್ರು. ಏನು ಬರ್ಡೇ ಪಾರ್ಟಿನ? ಅಲ್ಲ, ನಾವು ಹೋಗಿದ್ದು ಬಾರಿಗೆಲ್ಲ. ಮೋಸ್ಟ್ಲಿ ಸುಳ್ಳು ಹೇಳಿ ಬಿಟ್ಟೋಗಿರ್ಬೇಕು. ಸರಿ, ಅಲ್ಲಿಟ್ಟೋಗು, ನಾನು ಆಮೇಲೆ ಕುಡಿತೀನಿ. ಇಲ್ಲಿಟ್ಟು ಹೋಗಿರ್ತೀನಿ, ಮಕ್ಕ ತಗೊಂಡು ಕುಡಿಯಿರಿ. ತಲೆ ಹಿಡಿದ್ಕೊಂಡಿರುತ್ತಂತ, ಬಿಡುತ್ತಂತದು, ನೋವು ಕಮ್ಮಿ ಆಗುತ್ತಂತ. ಆತು ಹೋಗು. ಸರಸ್ವತಿ ಬಾ, ಇಲ್ಲಿ ಎದ್ನಾನ. ಆರಿ ಅತ್ತಿ ಎದ್ದಾರ, ಬನ್ನಿರಿ. ರೀ ಇಲ್ಲಿಟ್ಟೋಗಿರ್ತೀನಿ, ಕುಡೀರಿ. ಅಲ್ಲ, ನಿನ್ನೆ ಆಕೆ ರಿಜೆಕ್ಟ್ ಮಾಡಿಲ್ಲ ಅಂತೇಳಿ ಭಾಳ ಕುಡಿದ್ಬಿಟ್ಟಿನಿ. ತಲೆ ಹೊಡ್ಡಕತ್ತೈತೆ ಅವನು ಮೇಡಮ್ ಮಕ್ಕ ತಕ್ಕಂದು ಮುಗಿಸ್ತೇನೆ. ಕಮಲಕ್ಕ ಕಮಲಕ್ಕ, ಯಾರು? ಬಾರ ಜಲ್ದಕ್ಕ, ಬಾ ಕೂತ್ಕ ಬಾ. ಏನವ ನಮ್ಮನೆ ಕಡೆ ಬಂದ್ಬಿಟ್ಟು? ಇವ ಏನಿಲ್ಲ ಬಿಡ, ನಾಷ್ಟ ಆತ, ಹಂಗೆ ಓಡಾಡ್ಕೊಂತ ಬಂದೆ. ಆತ ನಾಷ್ಟ ಈಗ ಏನದ ಈಗ ಮಾಡಿ ಕೈ ತಕೊಂಬಂದು ನೋಡು. ಆತ ನಿಂದು? ಹ್ಞೂ ಕಮಲಕ್ಕ ಆತ. ಅಲ್ಲೇ ನಿಂಗವಕ್ಕ, ಅದೇನೋ ಅಂತಾರಲ್ಲ, ನೀನ ಶಾಸ್ತ್ರ ಹೇಳ, ನೀನು ಅದನ್ನ ಮಾಡ್ತಲ್ಲ. ಇಷ್ಟದ ನಾ ಗೌರಿಗೆ ಮನಿ ಅರಿಗಾಡ್ತಿ ಅಂತ ನೀನು ಹೇಳಿ, ನೀನೇ ಈಗ ಬೇರೆ ಚಾಡಿ ಆಡ್ಕೊಂತಲ್ಲ ಯವ್ವ. ಅದಂತ ನೋಡು ಮಂಜಕ್ಕ, ನೀನ ನನ್ನ ಗೆಳತಿ ಅಂದ್ರ ಕೇಳ್ಬೇಕೆ, ಬೇಸ್ ಕೇಳ. ಅಲ್ಲ, ನನಗೆ ಕಾಸಿ ತಾನ ಮತ್ತೆ ಮಂದಿದ ಚಾಡಿ ಆತ. ಅಯ್ಯವ್ವ, ಅಲ್ಲ ಯವ್ವ, ಆಕಿ ಮುಲಿ ಮನಿ ಜಲ್ಜಕ್ಕನ ಮನಿ ಎಲ್ಲೈತಿ, ಗೌರವನ ಮನಿ ಎಲ್ಲೈತಿ, ನಂದು ಬಗ್ಲ ಮನಿದು ಹೇಳಿದ್ನವ. ಆಕೆ ಅಲ್ಲಿಗೆ ಹೋಗಿ ಚಾಡಿ ಕೇಳ್ಕೊಂಬಂದಾಳಿಲ್ಲ, ಅದು ಚಾಡಿ ಅಂತಾರ. ಬಗ್ಲ ಮನಿದು ಹೇಳಿದ್ರೆ ಚಾಡಿ ಅಂತಾರನ? ಇಲ್ಲ, ಚಾಡಿ ಏನಲ್ಲ, ಅದನ್ನ ಪಾಡಿ ಅಂತಾರ. ಅಲ್ಲೇ ನಿಂಗವಕ್ಕ ಹಿಂಗ್ ಮಾತಾಡ್ತಿ ಎಂತನ? ಅಲ್ಲ, ಒಂದ ಊರಂದ್ಮೇಲೆ ಊರಾಟ. ಮನಿ ಎಲ್ಲಿದ್ರೇನು, ಅದು ಊರಾಗ ಐತಿಲ್ಲ. ಮೂಲಿ ಮನೆಗಿದ್ರೇನು, ಊರು ಹೊರಗಿದ್ರೇನು, ಮನಿವ. ಬ್ಯಾರ್ಯಾರ್ದು ಮಾತಾಡ್ಲಲ್ಲ ಅಂದ್ರೆ ಮಾತ್ರ ನೀನು ಮಾತಾಡ್ಬೇಕಿತ್ತು, ಅದನ್ನ ಚಾಡಿ ಅಂತಾರ. ಅದನ್ನ ಬಿಟ್ಟು ನೀನು ಇದನ್ನ ಚಾಡಿ ಅಂತ ಹೇಳ್ತಾನೆ. ಮತ್ತೆ ನೀನು ಹೇಳ್ತಿರೋದು ಚಾಡಿ ತಗ ಯವ. ಸುಮ್ಮನೆ ಯಾಕೆ ಮತ್ತೆ ನನಗಂದು ಕಟ್ಕೊಂತಿ? ನೀನು ಅದನ್ನ ಹೇಳ್ತಿ, ನಾನು ಅದನ್ನ ಹೇಳ್ಕತೀನಿ, ಸುಮ್ಮನಿರು ಇವ. ಆಯ್ತು ಬಿಡವ, ತಪ್ಪಾತ್ ಬಿಡು, ಹೋಲಿ. ಈ ಟಾಪ್ ನೋಡ್ಯವ, ಅದಕ್ಕೇನು ಬಂದೈತಿ ಗಂಡಗ? ಆದ್ರೆ ಬಾಲಿ ಕಲ್ತಂದು ಬಿಡಾತ. ಹೌದು, ಹಿಂದಕ್ಕೊಮ್ಮೆ ಹೆಂಗಾದಾಗ ಇವರ ನಮ್ಮ ಗೌಡ್ರು ಬೈದು ಬಂದಿದ್ರು, ಹಂಗೆ ಕುಡಿತಪ್ಪ ಹೆಣ್ಮಕ್ಳಿಗೆ ಅಂತೇಳಿ. ನೀವು ಮಾತಾಡಕ್ಕೆ ಹೋಗ್ಬೇಡ್ರಿ, ನಿಮಗೆ ಇದಕ್ಕೆ ಏನು ಸಂಬಂಧ ಐತ್ರಿ ಅಂತ ಬಾಯಿಗೆ ಬಂದಂಗೆ ಬೈದಿತ್ತಾವ. ಅದಕ್ಕೆ ಇವರು ಎದಕ್ಕೆ ಬೇಕು ಬಿಡ ಅಂತ ಸುಮ್ಮನೆ ಬಿಟ್ಟಿದ್ರು. ಆದ್ರೆ ಭಾಳ ಮಾತಾಡ ಬಿಡು, ಊರಾಗ ಮಂದಿ ಸೇರಿಸಿ ಮಾತಾಡ್ಬೇಕು. ನಮ್ಮ ಹಳ್ಳ್ಯಾಗ ಇದೊಂದು ಐತೆ ನೋಡು, ಯಾರಿಗೇನೇನಾದ್ರೆ ಎಲ್ಲರೂ ಗುಗ್ಗುಡ್ತಾರೆ. ಇವಾಗ ಕಮಲಕ್ಕ ಎಲ್ಲಿ ಒಗ್ಗುಡ್ತಾರ? ಇವಾಗ ಕಮಲಕ್ಕ ಎಲ್ಲಿ ಒಗ್ಗುಡಲ್ಲ. ಈಗ ಕಲ್ತಾರವ ಮಂದಿ. ಅಲ್ಲ ನೋಡಿದಿಲ್ಲ, ಆಕಿ ಊರಾಗ ಹೊಲ ಐತಲ್ಲ, ಯಾರವ ಕೆಸರ ಬರೋದು ಶರವಕ್ಕ, ಆಕಿದು ಹೊಲನ ನೋಡಿದಿಲ್ಲ, ಹೆಂಗೆ ಹತ್ತಿ ಬಡ್ದು ಹೆಂಗೆ ನುಂಗಿಬಿಟ್ರು ಎಲ್ಲರೂ ಸೇರಿ. ಹಂಗಯ್ಯವ, ಯಾರು ಒಂದಾಗಲ್ಲ. ಅಲ್ಲ, ಅವ್ರ ಜಗಳಕ್ಕೆ ಬಂದಾಗ ಒಬ್ರು ಮಾತಾಡೋವಲ್ರು, ಎಲ್ಲ ಅವ್ರ ವಿರುದ್ಧನೇ ಮಾತಾಡ್ತಾರವ. ಇವರು ನಮ್ಮ ಮನೆಯವರು ಮತ್ತು ಗೌಡ್ರು ಮಾತಾಡಿದ್ರು, ನಿಮ್ದೇನೈತ್ರಿ ಇಲ್ಲಿ ಹಂಗೆ ಹಿಂಗೆ ಅಂತೇಳಿ ಬಾಯಿ ಮುಚ್ಚಿಸಿ ಅವ್ರದ್ದು ಹೊಲನ ನುಂಗ್ಕೊಂಡ ಬಿಟ್ರು ನೋಡು. ಇನ್ನ ಪಾಪ ಅವು ಬಾಯಿ ಸತ್ತು ಹೋದವು, ಏನು ಮಾಡ್ತಿ, ಗಂಡದಿಟ್ಟಿಲ್ಲ ಅಲ್ಲ. ಅದ್ರಾಗ ಏನಾಗಿತ್ತು ಅಂದ್ರೆ ಎಲ್ಲ ಲಂಚ ಕೊಟ್ಟು ಎಲ್ಲ ತಮ್ಮ ಕಡೆ ಮಾಡ್ಕೊಂಡಾರ, ಮಾತಾಡಕ ಬಾಯಿಲ್ಲ ಹಂಗೆ ಮಾಡಿಟ್ರ. ಹೌದು ಗೌರಿ, ಕರೆ ಹೋಯ್ತು ಬಿಡು. ಅದನ್ನು ಬರ್ತಾ ಕಲ್ತು ಬಿಟ್ರವ ಹೊಟ್ಟೆ ಕಿಚ್ಚು. ಏನು ಅಲ್ಲ, ನಾಳೆ ಇರು ಸತ್ತಾಗ ಏನು ಅದೆಲ್ಲ ತಗೊಂಡೋತಾರನ ಹೇಳು? ಏನಿಲ್ಲಲ್ಲ, ನಾವು ಸತ್ತಾಗ 4 ಮಂದಿ ಬಂದು ಮನಸ್ಫೂರ್ತಿಯಾಗಿ ಅಳ್ಬೇಕು.
ಅದು ನಾವು ಗಳಿಸಿಯೋಳಂಥದ್ದು ಆಸ್ತಿ. ಈಗ ಆಸ್ತಿ ಗಳಿಸಿ ನಾಳೆ ಸತ್ತೋಕಿವಿ ಅನ್ಕ ಅದನ್ನ ನಾವು ತಗೊಂಡು ಹೋಗ್ತೀವನ ಹೇಳ? ಇಲ್ಲಲ್ಲ. ನಮ್ಮ ಮಕ್ಕಳು ಅವು ತಿಂತಾರ ಬಿಡು, ಇಲ್ಲಂತ ಹೇಳಲ್ಲ. ಹಂಗಂತೇಳಿ ಹಂಗೆ ಮೋಸ ಮಾಡಿ ಗಳಿಸಿದ್ದು ಎಲ್ಲಿಗಿರುತ್ತ? ನಾಳೆ ನಮಗಿಲ್ಲ ಅಂದ್ರೂ ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ಬಂದಾಗನು ಅವಕ್ಕಾದ್ರೂ ಇಡ್ಬೇಕಾಗತ್ತ. ಇಲ್ಲಿ ಒಂದು ಕಡೆ ಮೋಸವಾಗಿ ತಗೊಂಡಿದ್ದು ಇನ್ನೊಂದು ಕಡೆ ಹೋಗೇ ಹೋಗುತ್ತದು. ಅಷ್ಟು ಸುಲಭ ಅಲ್ಲ ಅದು. ಅದ್ರಾಗ ಹೆಣ್ಮಕ್ಳು ಕಣ್ಣೀರಂತೂ ಏಳೇಳು ಜನ್ಮದ ಶಾಪ ಅದು. ಏನು ಮಾಡೋಕ್ಕಾಗಲ್ಲ. ಈ ಜನ್ಮದಾಗ ಏನಾಗಿಲ್ಲ ಅಂದ್ರೆ ಮುಂದಿನ ಜನ್ಮದಾಗಾದ್ರೆ ಹಾಗೆ ಆಗುತ್ತದು. ಅನುಭವಿಸ್ತಾರ ಅದನ್ನು. ಹಂಗೆ ಅದಕ್ಕೆ ಸತ್ತ ಮೇಲೆ ಏನು ತಗೊಂಡೋಗಲ್ಲ ಅಂದ್ಮ್ಯಾಗ ಮತ್ತೆ ಯಾಕೆ ಇದು ಮಾಡ್ಬೇಕು? ಏನವ ಜನ. ಕರೆಕ್ಟ್ ಹೇಳಿದ್ದೀನಿ ನೋಡಿ ಕಮಲಕ್ಕ. ಸತ್ತ ಮ್ಯಾಗ ನಾವು ಏನು ತಗೊಂಡೋಗಲ್ಲ. ಆದ್ರೂ ನಂದು 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 ಅಂತ ಎಲ್ಲ ಬಡ್ಕೊಂತಾರ. ನನಗೆ ಇದು ಬೇಕು, ನನಗೆ ಅದು ಬೇಕು, ಆಸ್ತಿ ಬೇಕು, ಅಷ್ಟು ರೊಕ್ಕ ಬೇಕಂತಾರ. ಅಲ್ಲ, ಅದು ಒಬ್ರಿಗೆ ಮತ್ತೆ ಮೋಸ ಮಾಡ್ತಾರ. ಹಿಂಗತೆ ಮಾಡಿ ನಾಳೆ ಸತ್ತು ಕುಣೆ ಕುಂದಿರ್ತಾರ. ಅವಾಗ ಏನೇನೋ ಹೊಲ ತಗೊಂಡು ಹೋಗ್ತಾರನು, ರೊಕ್ಕ ತಗೊಂಡು ಹೋಗ್ತಾರನು, ಮೈ ಮೇಲಿದ್ದು ಬಟ್ಟೆ ಸಮೇತಿ ಬಿಡೋಗಲ್ಲ. ಅಂತದ್ರಾಗ ಎದಕ್ಕೆ ಅಷ್ಟು ಬಡ್ದಾಡ್ಬೇಕು? ಇರತನ ಎಲ್ಲರೂ ಕೂಡ ನೆಮ್ಮದಿಯಾಗಿ ಖುಷಿಯಾಗಿರ್ಬೇಕು. ನಾ ಯಾವಾಗ ಬುದ್ಧಿ ತಿಳಿತೇನೆ? ಕಲಿಗಾಲ ಕಮಲಕ್ಕ, ಕಲಿಗಾಲ ಎಲ್ಲ ಕಲಿಗಾಲದ ಮಹಿಮೆ. ಹಿಂದಿನ ಕಾಲದಾಗ ಹಿಂಗಿತ್ತನ? ಇದ್ದಿಲ್ಲ. ಎಲ್ಲ ಒಂದು ಊರನ್ಯಾಗ ಅಣ್ಣ ತಮ್ಮ ಇದ್ದಂಗೆ ಇದ್ರು. ಈಗ ಒಂದ ಮನೆಯವ್ರು ಇಲ್ಲ ಹಂಗತ್ತೆ. ದಾಯಾದಿಗಳು ದಾಯ್ಬಿಟ್ಟಾರ, ಒಂದ ಹೊಟ್ಟೆ ಹುಟ್ಟಿದಾರ. ಮತ್ತೆ ಏನ್ ಮಾಡಕ್ಕಾಗತ್ತೆ ಹೇಳು? ಕಲಿಗಾಲ ಹೋಗ ಬಂದೈತಿ, ಆಗತ್ತನ ತಿಂತದೆಲ್ಲ. ಹೌದಯ್ಯವ್ವ, ನೋಡ್ತಿಲ್ಲ ಎಷ್ಟು ಊರು ಅದು ಮೊನ್ನೆ. ಅಲ್ಲ ಅದ್ಯಾವ್ದು ಅಂದ್ಲ ನಮ್ಮ ಲಕ್ಷ್ಮಿ, ಅದ್ಯಾವ್ದು ಇಂಡೋನೇಷ್ಯಾ ಯಾವ್ದು ಅಂದ್ಲವ. ಮತ್ತೆ ನಿನ್ನೇನು ಏನ ಅದು ಯಾವ್ದು ಜಪಾನ್ ಅಂತ ನೋಡು, ಜಪಾನ್. ಅಲ್ಲಿ ಭೂಕಂಪ ಆಗೈತಿ ಅಂತ ನಮ್ಮ ಲಕ್ಷ್ಮಿ ತೋರ್ಸಕತ್ತಾಳ. ಯವ್ವ, ಭೂಮಿ ಹಂಗ ಗಡ 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 ಅಂತ ನಡಗಿತ್ತು ನೋಡು. ಯವ್ವ, ಮಂದೆಲ್ಲ ಚೀರೋದು ಹೆಂಗಿತ್ತು. ಹೌದು ಬಿಡು, ಕಲಿಗಾಲ ಅಂತ್ಯದ ಕಾಲ ಬಂದೈತೆ. ಮತ್ತೆ ಅದಕ್ಕೆ ಇಷ್ಟು ಉರಿಟ್ಯಾರ. ಏನು ಮಾಡೋಕ್ಕಾಗಲ್ಲ. ಉರಿದು ಒಂದಿನ ಎಲ್ಲರೂ ಹೋಗೋದಷ್ಟ. ಅಷ್ಟನಾ ಕಮಲಕ್ಕ? ಮೋಸಕ್ಕ ಅಂತ್ಯ ಇಲ್ಲ ಅಂತಾರ, ಕರೆವೈತಿ ಇಲ್ಲ ಅಂತ ಹೇಳಲ್ಲ. ಯಾಕಂದ್ರೆ ಈ ಕಾಲದಾಗ ನೋಡಕ್ ಹೋದ್ರ ಮೋಸಕ್ಕ ಅಂತ್ಯನೇ ಇಲ್ಲ ಬಿಡು. ಸತ್ಯಕ್ಕ ಕಾಲನ ಇಲ್ಲ. ಇದು ಕಾಲದ್ದಲ್ಲ, ಈ ಕಾಲ ಸತ್ತಿದ್ದಲ್ಲೇ ಅಲ್ಲ. ಆದ್ರೂ ಒಂದಲ್ಲ ಒಂದು ರೀತಿಲಿ ಅವರಿಗೆ ಹೆಂಗನಾದ್ರು ಕೊಡ್ತಾನ ದೇವ್ರು. ಅದಂತೂ ಯಾವ ಮನುಷ್ಯನೂ ಮರಿಬಾರ್ದು ನೋಡು. ಮೋಸ ಮಾಡತ್ ನಾನು, ಅನ್ಯಾಯ ಮಾಡ್ಕೊಂಡ ಬದುಕತ್ತೀನಿ ಅಂತಂದ್ರ ಅದು ಸಾಧ್ಯನೇ ಇಲ್ಲ, ತಿಳ್ಕೊಂಬಿಡು. ಇವತ್ತಿಲ್ಲ ಅಂದ್ರೆ ನಾಳೆ, ನಾಳೆ ಇಲ್ಲ ಅಂದ್ರೆ ನಾಡ್ದೆ. ಒಟ್ನಾಗ ಯಾವ್ದು ರೂಪದಾಗಲ್ಲಾದ್ರೂ, ಅದು ಸಣ್ಣ ಪ್ರಮಾಣದಾಗಿರ್ಬೋದು, ದೊಡ್ಡ ಪ್ರಮಾಣದಾಗಿರ್ಬೋದು, ಅವರು ಸಾವಿನ ರೂಪದಲ್ಲಾದ್ರೂ ಅದನ್ನು ಕೊಡ್ತಾನ ದೇವ್ರು. ಅದನ್ನ ತಿಳ್ಕೊಬೇಕು ಮನುಷ್ಯ ಫಸ್ಟ್. ನಾನು ಮೋಸ ಮಾಡಿ ಬದುಕತ್ತೀನಿ, ಈ ಕಾಲದಾಗ ಒಳ್ಳೇದು ಮಾಡಿದ್ರೆ ಬದುಕಕ್ಕಾಗಲ್ಲ ಅಂತಾರ. ಅದು ಕರೆವೈತಿಲ್ಲ ಅಂತ ಹೇಳಲ್ಲ. ಹಂಗಂತೇಳಿ ಒಬ್ರು ಹೊಟ್ಟಿ ಮ್ಯಾಗ ಹೊಡೆದು ಬದುಕಬಾರ್ದು. ನಾವು ಏನಿರುತ್ತಲ್ಲ ನಮ್ಮ ಜೀವನಕ್ಕೆ ನಾವು ಏನ ಮಾಡಲಿ ಅದು ಇನ್ನೊಬ್ರು ಜೀವನಕ್ಕೆ ತೊಂದರೆ ಅಂತ ಆಗ್ಬಾರ್ದು. ಹಂಗೆ ಬದುಕಬೇಕು. ಹೌದು ನೋಡಿ, ಕರೆವೈತಿ.